ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಫ್ರಮ್ ರಾಜ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಸೊ ಇವತ್ತು ನಾವು ಫಟಾಫಟ್ ಅಂತ ಗಾಡಿನ ತೊಳಸ್ಕೊಂಡು ನಾವು ಹೊರಟಿದ್ದೀವಿ ನನ್ನ ವೈಫ್ ಊರಲ್ಲಿ ಜಾತ್ರೆ ಇರೋದಕ್ಕೆ. ಬೆಂಗಳೂರಿಂದ 200 ಕಿಲೋಮೀಟರ್ಸ್ ದೂರ ಇದೆ. ಸೊ ಹೋಗ್ತಾ ಇದ್ದೀವಿ ಬೈಕ್ ರೈಡ್. ತುಂಬ ಚೆನ್ನಾಗಿರುತ್ತೆ. ಮತ್ತು ಜಾತ್ರೆನೂ ತೋರಿಸ್ಕೊಡ್ತೀನಿ, ಬನ್ನಿ. ಮುತ್ತಿನ ಕಥೆಯ ಹೇಳಿತು. ಫೈನಲಿ ನಾವು ಬಂದು ತಲುಪೋದ್ರೊಳಗಡೆ ಜಾತ್ರೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಬಂದು ತಲುಪಿ ಅದನ್ನು ನೋಡ್ಕೊಂಡು ನಿಂತಿದ್ದೀವಿ. ಈಗ ಸಮಯ ಇವಾಗ ಒಂದು 9 ಗಂಟೆ ಆಗಿರ್ಬೋದು. ಇದು ನಮ್ಮ ಅಜ್ಜಿ ಊರು ಗಾಯ್ಸ್. ತುಂಬಾ ಚೆನ್ನಾಗಿರುತ್ತೆ. ನಾನು ಚಿಕ್ಕಂದ್ರಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನಮಗೆ ತುಂಬ ಅಂದರೆ ತುಂಬಾ ಇಷ್ಟ. 32 ಹಳ್ಳಿ ಸೇರಿ ಮಾಡುವ ಜಾತ್ರೆ ಇದು. ನೀವು ಬನ್ನಿ ಗಾಯ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಈ ಥರ ಸೆಲೆಬ್ರೇಷನ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ನಮ್ಮ ಸೈಡಲ್ಲೆಲ್ಲ ಈ ಥರ ಎಲ್ಲ ಮಾಡಲ್ಲ. ಸೊ ಇಲ್ಲಿ ಅವರು ಬರ್ತಾ ಇದ್ದಾರಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ರೀ. ಅದರಲ್ಲಿ ಹೇಗೆ ಅಂದರೆ ಅವರವರು ಮೇಲ್ಗಡೆ ನಿಂತ್ಕೊಬಿಟ್ಟು ಬಾಯಿಗೆ ಬೇಗ ಚುಚ್ಕೋತಾ ಇದ್ದಾರೆ. ಹತ್ರದಿಂದ ನೋಡ್ಬಿಟ್ಟು ನನಗಂತೂ ಮೈ ಜುಮ್ ಅನ್ಸ್ಬಿಡ್ತು ಗಾಯ್ಸ್. ಅದು ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಜನರು ಮೇಲ್ಗಡೆ ನಿಂತ್ಕೊಂಡು ಅವ್ರ ಬಾಯಿ ಬೇಗ ಚುಚ್ಕೊಂಡು ತಲೆಗೆ ಕಾಯಿ ಹೊಡ್ಕೊತಾವ್ರಿ. ಅದು ಆಚರಣೆ ಏನಕ್ಕೆ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೋದ ವರ್ಷ ಬಂದಿರಲಿಲ್ಲ ಗಾಯ್ಸ್, ಕಾರಣಾಂತರದಿಂದ. ಬಟ್ ಈ ವರ್ಷ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ನಮ್ಮ ಅಜ್ಜಿ ಊರ ಜಾತ್ರೆ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಮುಂದಿನ ವರ್ಷ ನೀವು ಬನ್ನಿ ಗಾಯ್ಸ್, ತುಂಬ ಎಂಜಾಯ್ ಮಾಡೋಣ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಹತ್ರ ಬಂದಿದ್ದಾರೆ ನೋಡಿ ಅಲ್ಲಿ ಚುಚ್ಕೋತಾ ಇದ್ದಾರೆ. ಅಪ್ಪ ತಲೆಗೆ ಹೊಡ್ಕೊಳ್ತಾರೆ. ಅದೇನು ನೋವಾಗೋದಿಲ್ವ? ಅದನ್ನು ಹತ್ರದಿಂದ ನೋಡಿದ್ರೆ ಅಲ್ಲಿ ಜನಕ್ಕೆ ಪರಿಚಯ, ತುಂಬ ವರ್ಷಗಳಿಂದ ಪರಿಚಯ ಇರೋದ್ರಿಂದ ಏನು ಅನ್ಸೋದಿಲ್ಲ ಅನಿಸುತ್ತೆ. ನನಗಂತೂ ಒಂದು ಕಡೆ ಭಯ ಆಗ್ತಿತ್ತು, ಎಲ್ಲಿ ಏಟಾಗೋಗುತ್ತೋ ಅನ್ನೋ ರೀತಿ. ಇಲ್ಲಿ ನೋಡಿ ಹೇಗೆ ಚುಚ್ಕೋತಾ ಇದ್ದಾರೆ. ಅಪ್ಪ ಧೈರ್ಯ ಬೇಕು ಗೈಸ್, ನನಗಂತೂ ಇಲ್ಲ ಅದು. ಆ ಥರ ಏನಿಲ್ಲ ಗೈಸ್, ಅದು ತುಂಬ ವರ್ಷದಿಂದ ನಡ್ಕೊಬಂದಾರ ಪದ್ಧತಿ. ಆ ದೇವರೇ ಶಕ್ತಿ ಕೊಟ್ಟಿರ್ತಾನೆ ಅವರಿಗೆಲ್ಲ, ಅದಕ್ಕೆ ಅವರು ಹರಕೆ ತೀರಿಸ್ತಾ ಇದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಿಂದನೂ ಇವ್ರು ತುಂಬ ಸರಿ ನೋಡಿದ್ದೀನಿ ಗೈಸ್. ವರ್ಷ ಇವರೇ ಜಾಸ್ತಿ ಚುಚ್ಕೊಳ್ಳೋದು. ಆ ದೇವ್ರಿಗೆ ಇವ್ರು ಒಳ್ಳೇದು ಮಾಡಲಿ. ಏನಂದರೆ ಈ ಜಗತ್ತಲ್ಲಿ ನಾನಾ ಥರ ಹಬ್ಬಗಳಿದ್ದಾವೆ, ಎಷ್ಟೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದನ್ನ ಇನ್ನೂ ಎಷ್ಟೊಂದು ನಮಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಅದರಲ್ಲೂ ನನಗಿದೆಲ್ಲ ಹೊಸ್ತು, ಏಕೆಂದರೆ ನಾನು ಪಕ್ಕ ತುಮಕೂರು ಹುಡುಗ. ಈ ಥರ ಎಲ್ಲ ಮಾಡ್ತಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಸೈಡಲ್ಲಿ ಬಂದರೆ ಜಾತ್ರೆಗಳು ಇನ್ನೇನು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. ನಮ್ಮದೇ ಬೇರೆ ಥರ ಇರುತ್ತೆ. ಇದು ಒಂಥರ ಚೆನ್ನಾಗಿತ್ತು ಗೈಸ್ ನೋಡೋದಕ್ಕೆಲ್ಲ. ಇದನ್ನು ನಮ್ಮ ಕಡೆ ಎಲ್ಲ ಸತ್ಕೆ ಅಂತ ಕರೀತಾರೆ ಗೈಸ್. ಇದರೊಳಗಡೆ ಒಂದೊಂದು ದೇವ್ರನ್ನ ಪೂಜಿಸಿರ್ತಾರೆ, ಅದನ್ನು ಊರೆಲ್ಲ ಮೆರವಣಿಗೆ ಬಡಿಸ್ತಾರೆ. ತುಂಬ ಚೆನ್ನಾಗಿದೆ. ಸೊ ತೇರನ್ನ ಇಲ್ಲಿಂದ ಅದೆಷ್ಟು ಕಿಲೋಮೀಟರು ಎಳ್ಕೊಂಡು ಹೋಗಿ ದೇವಸ್ಥಾನ ಹತ್ರ ಬಿಡ್ತಾರೆ. ಅದನ್ನು ಎಳ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಮತ್ತೆ ಮಾರನೇ ದಿನ ತಗೊಂಡು ಇಲ್ಲಿಗೆ ವಾಪಸ್ ರಿಟರ್ನ್ ತೊಗೊಬರ್ತಾರೆ. ಅಷ್ಟು ಕಿಲೋಮೀಟ್ರ್ ಎಳ್ಕೊಂಡು ಹೋಗ್ತಾರೆ ಗೈಸ್. ಇದನ್ನ ಹತ್ತತ್ರ ಒಂದು 8-9 ಕಿಲೋಮೀಟ್ರ್ ಇರಬೇಕು ಅನಿಸುತ್ತೆ. ಅಷ್ಟು ದೂರ ಎಲ್ಲ ಸೇರಿ ಎಳ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನನ ಸುತ್ತಾಕ್ಸಿ ಅಲ್ಲಿ ಬಿಟ್ಟು ಮತ್ತೆ ಮಾರನೇ ದಿನ ತೊಗೊಂಡು ಬರೋದು ನೈಟ್. ಸೊ ನೀವು ಇಲ್ಲಿವರೆಗೂ ನೋಡಿದ್ದು ಬೆಳಗಿದ್ದು. ಇದು ಸಂಜೆ 5 ಗಂಟೆ 5:15 ಅಷ್ಟೊತ್ತಾಗಿದೆ. ಅಲ್ಲಿರೋ ತೇರನ್ನು ಇಲ್ಲಿ ದೇವಸ್ಥಾನಕ್ಕೆ ಎಳ್ಕೊಂಡು ಬರೋದು. ಜಾತ್ರೆ ನೋಡೋಣ. ಏನಂದರೆ ಫುಲ್ಲು ಕ್ರೌಡು ಗೈಸ್.
ಸೊ ಮೂರಹಳ್ಳಿ ಸೇರಿ ಮಾಡ್ತಾಯಿರೋ ಜಾತ್ರೆ ಎಲ್ಲ ಫುಲ್ಲು ಜನ ತುಂಬಿದ್ದಾರೆ. ಅಲ್ಲಿವರೆಗೂ ಹೋಗೋದ್ರೊಳಗಡೆ ಇನ್ನೂ ಎಷ್ಟು ಜನ ತುಂಬಿದಾರೋ ಗೊತ್ತಿಲ್ಲ. ಬಟ್ ನಾವು ಜಾತ್ರೆ ವೈಬ್ ಮಾತ್ರ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ನೋಡಿ ಗೈಸ್, ಇಲ್ಲಿ 3 ತೇರು ನಿಂತಿದ್ದಾವೆ. ಅದರಲ್ಲಿ ನಮ್ಮೂರ್ದು ಒಂದು ತೇರಿದೆ. ತುಂಬ ಖುಷಿ ನೋಡೋದಕ್ಕೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಶ್ರೀ ಕ್ಷೇತ್ರ ಓಂಕಾರ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ತುಂಬ ಜನ ಇದ್ದರು, ನಾನಂತೂ ದರ್ಶನಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವರೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ಕಾಯ್ತಾನ ಮಾಡ್ತಾವ್ರೆ, ಕಾಯ್ತಾನ ಹಂಚ್ತಾವ್ರಿ ಇಲ್ಲೇ. ಏನ ಮುರ್ದ ಮಾಡ್ತಾನೆ ನೋಡ್ದ. ಸೊ ಫೈನಲಿ ಅವತ್ತಿನ ದಿನ ಮುಗಿಸ್ದು. ಇವರೆಲ್ಲ ಜಾತ್ರೆಯಲ್ಲಿ ಪರ್ಚೇಸಿಂಗು ಗಿರ್ಚೇಸಿಂಗು ಎಲ್ಲ ತುಂಬ ಜೋರಾಗೇ ಇತ್ತು. ಎಲ್ಲ ಮುಗಿದ ನಂತರ ಇದು ಅವತ್ತಿನ ಮಾರನೇ ದಿನ ರಿಟರ್ನ್ ಅಲ್ಲಿಂದ ದೇವಸ್ಥಾನದಿಂದ ದೇವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಈ ಥರ ಸಂಭ್ರಮ ಮಾಡ್ತಾರೆ. ನಮ್ಮ ಗೂಳೂರು ಗಣೇಶ ಜಾತ್ರೆ ಯಾರೆಲ್ಲ ನೋಡಿರ್ತೀರ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮ ಗೂಳೂರು ಗಣೇಶ ಜಾತ್ರೆಯಲ್ಲಿ ನಾವು ಗಣಪತಿ ಬಿಡಬೇಕಾದ್ರೆ ಪಟಾಕಿ ಹೊಡೆದು ಸಿಡಿಸಿ ಅಲ್ಲೊಂಥರ ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ತೀವಿ. ಸೇಮ್ ಇಲ್ಲಿ ಅದೇ ಥರನೇ ತೇರು ಬರಬೇಕಾದ್ರೆ ಪಟಾಕಿ ಹೊಡೆದು ತೇರನ್ನ ಸ್ವಾಗತಿಸ್ತಾ ಇದ್ದಾರೆ. ಸೊ ಇದನ್ನು ನಾನು ಈ ಥರ ನೋಡ್ತಾ ಇರೋದು ಇದೇ ಫಸ್ಟು. ನಮಗೆ ಬೆಳಿಗ್ಗೆ ಜಾತ್ರೆ ನೋಡೋಕ್ಕಿನ್ನ ಇದನ್ನು ನೋಡೋಕ್ಕೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಪಟಾಕಿಗೆಲ್ಲ ಹೆದರ್ಕೊಂಡು ಮನೆಗೆ ಹೋಗ್ಬಿಡ್ತಿದ್ವಿ. ಬಟ್ ಇವಾಗ ಕಣ್ಣಲ್ಲಿ ನೀರು ಬರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಹೋದ ವರ್ಷ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಗೈಸ್. ಇದನ್ನೆಲ್ಲ ಮಿಸ್ ಮಾಡ್ತಿದ್ವಿ. ಈ ವರ್ಷ ಹೋಗಿದ್ದು ತುಂಬ ಖುಷಿ. ಎಲ್ಲ ಹೋದ ವರ್ಷಂದು ಸೇರಿ ನೋಡ್ಕೊಬಂದಿದ್ದೀನಿ. ಬರೋ ವರ್ಷ ವೆಯ್ಟ್ ಮಾಡಬೇಕು ಇದನ್ನೆಲ್ಲ ನೋಡಬೇಕು ಅಂತ. ಆದರೆ ತುಂಬ ಮಿಸ್ ಮಾಡ್ಕೋತೀನಿ. ಅಲ್ಲಿ ಲೋಕಲಿಯನ್ಸ್ ಅಂತೂ ಕಿರ್ಚಿಯಾಡಿ ಕೂಗಾಡಿ ಒಳ್ಳೆ ಆರ್ಭಟ ತೋರಿಸ್ತಾಯಿದ್ರು. ಪೊಲೀಸರಂತೂ ಅವ್ರನ್ನ ಕಂಟ್ರೋಲ್ ಮಾಡೋದ್ರೊಳಗಡೆ ಸಾಕಾಗೋದ್ರು. ಕೊನೆಗೆ ಒಂದಿಬ್ಬರನ್ನ ಎಳ್ಕೊಂಡೇ ಹೊಂಟೋದ್ರು ಅನ್ಸುತ್ತೆ ಗಾಯ್. ಬಟ್ ನೋಡೋದಕ್ಕೆ ಮಾತ್ರ ಸೈಕಾಗಿತ್ತು. ಆ ತೇರು ಬರ್ತಾ ಇರೋದು, ಆ ಪಟಾಕಿ, ಅದು ಲುಕ್ಸು, ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಅದೇನೋ ಒಂಥರ ಅದು ತುಂಬ ಚೆನ್ನಾಗಿತ್ತು. ಅದನ್ನು ನೀವು ಸಾಧ್ಯ ಆದರೆ ಮುಂದಿನ ವರ್ಷ ಬಂದು ಫೀಲ್ ಮಾಡ್ಕೊಂಡು ಹೋಗಿ.
ಅಂತೂ ಇಂತೂ ಫೈನಲಿ ನಾವು ಕೊನೆ ಘಟ್ಟ ತಲುಪಿದ್ದೀವಿ. ಸೊ ಇದೆಲ್ಲ ಮುಗಿದ್ಮೇಲೆ ಜಾತ್ರೆ ಮುಗೀತು ಅಂತಲೇ ಅರ್ಥ. ಬಟ್ ನಾನಂತೂ ಈ ಜಾತ್ರೆಗೆ ಬಂದು ತುಂಬ ಎಂಜಾಯ್ ಮಾಡಿದೆ. ನೀವು ಬನ್ನಿ, ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿ. ಮತ್ತು ಕೊನೆಯದಾಗಿ ಹೇಳೋದಿಷ್ಟೇ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. 1000 ಜನ ಸಬ್ಸ್ಕ್ರೈಬ್ ಆಗೋದಕ್ಕೆ ಇನ್ನೊಂದು 500 ಜನ ಕಮ್ಮಿ ಇದ್ದೀರಾ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಂತೂ ಈ ಜಾತ್ರೆನ ತುಂಬ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ನಾನು ಫಸ್ಟ್ ಟೈಮ್ ಈ ರೀತಿ ಜಾತ್ರೆ ನೋಡಿದ್ದು. ನಾನು ನೋಡಿದರೆ ಜಾತ್ರೆಗಳೆಲ್ಲ ಬೇರೆ ಥರನೇ ಇತ್ತು, ಬಟ್ ಇದು ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ 2 ಕಣ್ಣು ಮಾತ್ರ ಸಾಲಲ್ದು. ನಮ್ಮ ತೇರಿಗೆ ಮಾತ್ರ ದೃಷ್ಟಿ ಆಗೋ ಥರ ರೆಡಿ ಮಾಡಿಕ್ಕಿದ್ದಾರೆ ಗೈಸ್. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಗೊತ್ತಲ್ಲ, ಕೊನೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಮಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸೊ ಕೊನೆಯ ಕ್ಷಣಗಳು ಜಾತ್ರೆಯ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿ ಲವ್ ಯು.